ಓಂ ಶಾಂತಿ. ಮುರಳಿಯ ದಿನಾಂಕ 17/4/2025। मीठे बच्चे, यह रूहानी हॉस्पिटल तुम्हें आधा कल्प के लिए एवर हेल्दी बनाने वाली है। यहाँ तुम देही अभिमानी होकर बैठो। ಮಧುರ ಮಕ್ಕಳೇ, ಈ ಆತ್ಮಿಕ ಆಸ್ಪತ್ರೆ ನಿಮಗೆ ಅರ್ಧ ಕಲ್ಪಕ್ಕಾಗಿ ಆರೋಗ್ಯ ಕೊಡುವಂಥದ್ದಾಗಿದೆ. ಆದ್ದರಿಂದ ನೀವು ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿರಿ. प्रश्न, धंधा आदि करते भी कौन सा डायरेक्शन बुद्धि में याद रहना चाहिए? ಉದ್ಯೋಗ ವ್ಯಾಪಾರ ಮಾಡುವಾಗಲೂ ಕೂಡ ತಂದೆಯ ಯಾವ ಆದೇಶವನ್ನು ಬುದ್ಧಿಯಲ್ಲಿ ನೆನಪು ಇಟ್ಕೊಳ್ಬೇಕು? ಉದ್ಯೋಗ ವ್ಯವಹಾರ ಮಾಡುವಾಗಲೂ ತಂದೆಯ ಯಾವ ಆದೇಶವನ್ನು ಬುದ್ಧಿಯಲ್ಲಿ ನೆನಪಿರಬೇಕು? उत्तर, बाप का डायरेक्शन है तुम किसी साकार व आकार को याद नहीं करो। एक बाप की याद रहे तो विकर्म विनाश हो। इसमें कोई ये नहीं कह सकता कि फुर्सत नहीं। सब कुछ करते भी याद में रह सकते हो। ತಂದೆಯ ಡೈರೆಕ್ಷನ್ ಆಗಿದೆ, ಮಕ್ಕಳೇ, ನೀವು ಸಾಕಾರ ದೇಹಧಾರಿಗಳನ್ನು ಅಥವಾ ಆಕಾರಿ ದೇವತೆಗಳನ್ನು ನೆನಪು ಮಾಡಬೇಡಿ. ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುವುದು. इसमें कोई ये नहीं कह सकता कि फुर्सत नहीं। सब कुछ करते भी याद में रह सकते हो. ಈ ವಿಷಯದಲ್ಲಿ ನಮಗೆ ಸಮಯವಿಲ್ಲ ಅಂತ ಯಾರೂ ಹೇಳಬಾರದು. ಏಕೆ ಅಂದರೆ ಉದ್ಯೋಗ ವ್ಯಾಪಾರ ಮಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಸಮಯ ಆದರೂ ಸಿಗ್ತಾನೇ ಇರ್ತದೆ. सब कुछ करते भी याद में रह सकते हो. ಎಲ್ಲ ಕೆಲಸಗಳನ್ನು ಮಾಡುವಾಗಲೂ ನೀವು ಬುದ್ಧಿಯ ಮೂಲಕ ಬಾಬವ್ರನ್ನ ನೆನಪು ಮಾಡಬಹುದು. ಓಂ ಶಾಂತಿ. मीठे मीठे रूहानी बच्चों प्रति बाप का गुड मॉर्निंग। गुड मॉर्निंग के बाद बच्चों को कहा जाता है, बाप को याद करो। बुलाते हैं पतित पावन आकर पावन बनाओ। तो बाप पहले ही कहते हैं, रूहानी बाप को याद करो. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯಿಂದ ಗುಡ್ ಮಾರ್ನಿಂಗ್ ಅಥವಾ ಸುಪ್ರಭಾತ. ಸುಪ್ರಭಾತದ ಜೊತೆಗೆ ಬಾಬಾ ಹೇಳ್ತಾರೆ, ನೀವು ತಂದೆಯನ್ನು ನೆನಪು ಮಾಡಿರಿ. ನೀವೇ ಕರೆದಿದ್ದೀರಿ, ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಅಂತ. ಪಾವನ ಆಗಲಿಕ್ಕಾಗಿಯೇ ಬಾಬಾ ಹೇಳ್ತಾರೆ, ನಿಮ್ಮ ಆತ್ಮಿಕ ತಂದೆಯನ್ನು ನೆನಪು ಮಾಡಿರಿ. वह सबका एक ही है। फादर को कभी सर्वव्यापी नहीं माना जाता. ಆತ್ಮಿಕ ತಂದೆ ಎಲ್ಲರಿಗೂ ಒಬ್ಬನೇ ಇದ್ದಾನೆ. ತಂದೆ ಆದವನಿಗೆ ಸರ್ವವ್ಯಾಪಿ ಅಂತ ಹೇಳೋದಿಲ್ಲ. तो जितना हो सके बच्चे पहले बाप को याद करो. कोई साकार व आकार को याद नहीं करो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಾಕಾರ ಅಥವಾ ಆಕಾರ ದೇಹಧಾರಿಗಳನ್ನು ನೆನಪು ಮಾಡಬೇಡಿ. यह बिल्कुल सहज है ना. मनुष्य कहते हम बिजी रहते, फुर्सत नहीं.
परंतु इसमें तो फुर्सत सदैव है। बाप युक्ति बतलाते, बाप जानते भी है, बाप को याद करने से ही हमारे ಪಾಪ ಭಸ್ಮ ಹೋಗಿ. ಮನುಷ್ಯರು ಹೇಳ್ತಾರೆ, ಪರಮಾತ್ಮನ ನೆನಪು ಮಾಡಲಿಕ್ಕೆ ಸಮಯವಿಲ್ಲ, ನಾವು ಬಹಳ ವ್ಯಸ್ತ ಆಗಿರ್ತೇವೆ, ನಮಗೆ ಫುರ್ಸತ್ ಸಿಗೋದಿಲ್ಲ ಅಂತ. बाप युक्ति बतलाते, यह भी जानते हो कि बाप को याद करने से ही हमारे पाप भस्म होंगे। धंधे आदि की कोई मना नहीं, वह सब करते हुए भी सिर्फ बाप को याद करो तो विकर्म विनाश होंगे. ಆದರೆ ಬಾಬಾ ಮಕ್ಕಳಿಗೆ ಉಪಾಯ ಹೇಳಿಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಉದ್ಯೋಗ, ವ್ಯಾಪಾರ, ಕೆಲಸ ಏನಾದರೂ ಮಾಡಿರಿ, ಆದರೆ ಮಧ್ಯದಲ್ಲಿ ನನ್ನನ್ನು ನೆನಪು ಮಾಡಿರಿ. ಯಾಕೆ ಅಂದರೆ ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮ ಆಗ್ತವೆ. यह तो समझते हैं हम पतित हैं, साधु संत ऋषि मुनि आदि सब साधना करते हैं, साधना की जाती है भगवान से मिलने की. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಪತಿತರಾಗಿದ್ದೇವೆ. ಸಾಧು ಸಂತ ಋಷಿ ಮುನಿಗಳು ಕೂಡ ಪತಿತ ಆಗಿದ್ದಾರೆ. ಆದ್ದರಿಂದ ಸಾಧನೆ ಮಾಡ್ತಾ ಇದ್ದಾರೆ, ಪರಮಾತ್ಮನನ್ನು ನೋಡಲಿಕ್ಕಾಗಿ, ಪರಮಾತ್ಮನನ್ನು ಪಡಿಲಿಕ್ಕಾಗಿ ಸಾಧನೆ ಮಾಡ್ತಾ ಇದ್ದಾರೆ. जब तक उनका परिचय न हो तब तक तो मिल नहीं सकते. तुम जानते हो बाप का परिचय दुनिया में कोई को भी नहीं. ಬಾಬಾ ಹೇಳ್ತಾರೆ, ಆ ತಂದೆಯ ಪರಿಚಯ ಸಿಗೋವರೆಗೂ ಅವನ ಮಿಲನ ಮಾಡಲಿಕ್ಕೆ ಆಗೋದಿಲ್ಲ. ತಂದೆಯ ಪರಿಚಯ ಅವನೇ ಬಂದು ಕೊಡ್ತಾನೆ. ಅಲ್ಲಿಯವರೆಗೆ ಯಾರಿಗೂ ಪರಮಾತ್ಮನ ಪರಿಚಯ ಗೊತ್ತಿರೋದಿಲ್ಲ. देह का परिचय सबको है, बड़ी चीज़ का परिचय झट हो जाता है. आत्मा का परिचय तो जब बाप आए तब समझाए. ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಿಗೂ ತಮ್ಮ ದೇಹದ ಪರಿಚಯ ಇದೆ, ಆದರೆ ಒಳಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮದ ಪರಿಚಯ ಇರಲಿಲ್ಲ. ಪರಮಾತ್ಮನೇ ಬಂದು ತಿಳಿಸೋವರೆಗೂ ಅವನ ಪರಿಚಯನೂ ನಮಗೆ ಗೊತ್ತಿರಲಿಲ್ಲ, ನಮ್ಮ ಪರಿಚಯನೂ ನಮಗೆ ಗೊತ್ತಿರಲಿಲ್ಲ. आत्मा और शरीर दो चीज़ें हैं. आत्मा एक स्टार है और बहुत सूक्ष्म है. ಆತ್ಮ ಮತ್ತು ದೇಹ ಎರಡು ವಸ್ತುಗಳಿವೆ. ಆತ್ಮ ಒಂದು ನಕ್ಷತ್ರ ಆಗಿದೆ, ಸೂಕ್ಷ್ಮಾತಿ ಸೂಕ್ಷ್ಮ ಆಗಿದೆ. उनको कोई देख नहीं सकते, तो यहाँ जब आकर बैठते हैं तो देही अभिमानी होकर बैठना है. ಆ ಸೂಕ್ಷ್ಮವಾದಂತಹ ಆತ್ಮನನ್ನು ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ಬುದ್ಧಿಯ ಮೂಲಕ ಅರ್ಥ ಮಾಡ್ಕೋಬಹುದು. ಆತ್ಮಸ್ಥಿತಿಯಲ್ಲಿ ಕುಳಿತು ಪರಮಾತ್ಮನ ನೆನಪು ಮಾಡ್ಬೋದು. ಆದ್ದರಿಂದ ಪರಮಾತ್ಮನ ನೆನಪು ಮಾಡುವಾಗ ದೇಹಿ ಅಭಿಮಾನಿಯಾಗಿ, ದೇಹವನ್ನು ಮರೆತು ಆತ್ಮ ಅಭಿಮಾನಿಯಾಗಿ ಕೂತ್ಕೊಳ್ಳ್ರಿ. यह भी एक हॉस्पिटल है, आधा कल्प के लिए एवर हेल्दी होने की. ಇದು ಆತ್ಮಿಕ ಆಸ್ಪತ್ರೆಯಾಗಿದೆ. ಅರ್ಧ ಕಲ್ಪದವರೆಗೂ ಆರೋಗ್ಯವಂತರಾಗಲಿಕ್ಕೆ ಚಿಕಿತ್ಸೆ ಇಲ್ಲಿ ಕೊಡಲಾಗ್ತದೆ. ಅರ್ಧ ಕಲ್ಪದ ಆರೋಗ್ಯ ನೀಡುವಂತಹ ಆತ್ಮಿಕ ಆಸ್ಪತ್ರೆ ಇದಾಗಿದೆ. ಆತ್ಮ तो है अविनाशी, कभी विनाश नहीं होती. आत्मा का ही सारा पार्ट है. आत्मा कहती मैं कभी विनाश को नहीं पाती. ಆತ್ಮ ಅವಿನಾಶಿ ಆಗಿದೆ. ಅವಿನಾಶಿ ಆತ್ಮನೇ ದೇಹದ ಮೂಲಕ ಪಾತ್ರ ಮಾಡ್ತದೆ.
ದೇಹ ವಿನಾಶ ಆಗ್ತದೆ, ಆತ್ಮ ವಿನಾಶ ಆಗೋದಿಲ್ಲ. सब आत्मा ये अविनाशी है, शरीर विनाशी. अब तुम्हारी बुद्धि में यह बैठा हुआ है कि हम आत्मा अविनाशी है, 84 जन्म लेते हैं, यह ड्रामा है. ಈಗ ನಮಗೆ ತಿಳಿದಿದೆ ನಾವು ಅವಿನಾಶಿ ಆತ್ಮರು, 84 ಜನ್ಮಗಳಲ್ಲಿ ಬಂದು ಪಾತ್ರ ಮಾಡ್ತೀವಿ. ಇದು ಒಂದು ವಿಶಾಲ ನಾಟಕ ಆಗಿದೆ. इसमें धर्म स्थापक कौन कौन कब आते हैं, कितने जन्म लेते हैं, यह भी तुम जानते हो. 84 जन्म जो गाए जाते हैं ज़रूर किसी एक धर्म के होंगे, सभी के हो न सके. ಈ ನಾಟಕದಲ್ಲಿ ಧರ್ಮಸ್ಥಾಪಕರು ಎಲ್ಲ ಧರ್ಮದವರು ಒಟ್ಟಿಗೆ ಬರೋದಿಲ್ಲ, ಅವರವರ ಸಮಯದ ಅನುಸಾರವಾಗಿ ಬರ್ತಾರೆ. ಯಾವಾಗ ಎಲ್ಲ ಧರ್ಮದವರು ತಮೋ ಪ್ರಧಾನ ಆಗ್ತಾರೋ ಆಗ ಪರಮಾತ್ಮ ಬಂದು ಮತ್ತೆ ಎಲ್ಲರನ್ನು ಸತೋ ಪ್ರಧಾನ ಮಾಡ್ತಾನೆ. अभी तुम बच्चे नई दुनिया में आकर राज्य करेंगे और कोई धर्म नहीं होगा. ಆ ಹೊಸ ಪ್ರಪಂಚದಲ್ಲಿ ನೀವೇ ಮಕ್ಕಳು ಬಂದು ರಾಜ್ಯ ಮಾಡ್ತೀರಿ, ಅಲ್ಲಿ ಬೇರೆ ಧರ್ಮದವರು ಇರೋದಿಲ್ಲ. तुम बच्चों में भी जिनको ऊंच मर्तबा लेना है वह जास्ती याद में रहने का पुरुषार्थ करते और समाचार भी लिखते हैं कि बाबा हम इतना समय याद में रहता. ನಿಮ್ಮಲ್ಲಿಯೂ ಕೂಡ ಯಾರು ಉನ್ನತ ಪದವಿಯನ್ನು ಪಡ್ಕೊಳ್ಳೋರಿದ್ದಾರೆ ಅವರು ಹೆಚ್ಚಿನ ಸಮಯ ತಂದೆಯ ನೆನಪು ಮಾಡ್ತಾರೆ, ಒಳ್ಳೆ ರೀತಿಯಿಂದ ಪುರುಷಾರ್ಥ ಮಾಡ್ತಾರೆ, ಪುರುಷಾರ್ಥದ ಸಮಾಚಾರ ತಂದೆಗೆ ತಿಳಿಸ್ತಾರೆ. ಕೈ ತೋ ಪೂರಾ ಸಮಾಚಾರ ಲಜ್ಜಾ ಕೆ ಮಾರೆ ದೇತೆ ನಹಿ, ಸಮಜ್ತೆ ಹೇ ಬಾಬಾ ಕ್ಯಾ ಕಹಿ. ಕೆಲವರಂತೂ ತಮ್ಮ ಸಂಪೂರ್ಣ ಸಮಾಚಾರವನ್ನು ತಂದೆಗೆ ತಿಳಿಸೋದಿಲ್ಲ, ತಿಳಿಸ್ಲಿಕ್ಕೆ ಸಂಕೋಚ ಆಗ್ತದೆ. परंतु मालूम तो पड़ता है ना, स्कूल में टीचर स्टूडेंट्स को कहेंगे ना कि तुम अगर पढ़ेंगे नहीं तो फेल हो जाएंगे. लौकिक माँ बाप भी बच्चों की पढ़ाई से समझ जाते. ಬಾಬಾ ಹೇಳ್ತಾರೆ, ಮಕ್ಕಳು ಸಮಾಚಾರ ಕೊಡದಿದ್ರೂ ಕೂಡ ತಂದೆಗೆ ಗೊತ್ತಾಗ್ತದೆ ಮಕ್ಕಳು ಎಷ್ಟರ ಮಟ್ಟಿಗೆ ಪುರುಷಾರ್ಥ ಮಾಡ್ತಿದ್ದಾರೆ, ಎಷ್ಟು ಓದ್ತಾ ಇದ್ದಾರೆ. ಹೇಗೆ ಲೌಕಿಕದ ಶಾಲೆಯಲ್ಲೂ ಕೂಡ ಶಿಕ್ಷಕರಿಗೆ ಗೊತ್ತಾಗ್ತದೆ ಮಕ್ಕಳು ಯಾವ ಥರ ಓದ್ತಿದ್ದಾರೆ, ಯಾರ್ಯಾರು ಯಾವ ಥರ ಪಾಸ್ ಆಗ್ತಾರೆ, ಯಾರು ಫೇಲ್ ಆಗ್ತಾರೆ, ಎಲ್ಲವೂ ಕೂಡ ಶಿಕ್ಷಕರಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಗೊತ್ತಿರ್ತದೆ. यह तो बड़ा स्कूल है, यहाँ नंबरवार बिठाया नहीं जाता है, बुद्धि में समझा जाता है, ನಂಬರ್ವಾರ್ ತೋ ಹೋತೆ ಹೇನ. ಇದು ಬಹಳ ದೊಡ್ಡ ಶಾಲೆ ಆಗಿದೆ, ಇಲ್ಲಿ ನಂಬರ್ವಾರಾಗಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಬುದ್ಧಿಯಿಂದ ತಿಳ್ಕೋಬಹುದು ಯಾರು ನಂಬರ್ 1 ಇದ್ದಾರೆ, ಯಾರು ಫೇಲ್ ಆಗೋರಿದ್ದಾರೆ. अब बाबा अच्छे अच्छे बच्चों को कहाँ भेज देते, वह फिर चले जाते हैं तो दूसरे लिखते हैं हमको महारथी चाहिए, तो ज़रूर समझते हैं वह हमसे होशियार नामी ग्रामी. प्रदर्शनी में भी अनेक प्रकार के आते हैं, तो गाइड्स भी खड़े रहने चाहिए जांच करने के लिए. ಯಾರ ಪುರುಷಾರ್ಥ ಕಡಿಮೆ ಇರ್ತದೋ ಅವರು ಮಹಾರಥಿ ಮಕ್ಕಳನ್ನು ತಮ್ಮ ಸ್ಥಳಕ್ಕೆ ಕರೆಸ್ತಾರೆ ಸೇವೆ ಮಾಡಲಿಕ್ಕಾಗಿ. ಹಾಗೆ ಬಾಬಾ ಹೇಳ್ತಾರೆ, ಪ್ರದರ್ಶನದಲ್ಲಿ ಅನೇಕರು ಪ್ರದರ್ಶನ ನೋಡಲಿಕ್ಕಾಗಿ ಬರ್ತಾರೆ. ಅಲ್ಲಿ ಪ್ರತಿಯೊಂದು ಚಿತ್ರದ ಹತ್ತಿರ ಒಬ್ಬೊಬ್ಬರು ಗೈಡ್ ಇರಬೇಕು. ಅವರನ್ನು ಸ್ವಾಗತ ಮಾಡೋರಿಗೆ ಗೊತ್ತಾಗಬೇಕು ಯಾರು ಎಂತಹ ವ್ಯಕ್ತಿ ಆಗಿದ್ದಾರೆ ಅಂತ. अगर बड़े बड़े आदमी आते हैं तो इशारा करना चाहिए
कि इनको तुम समझाओ. ಒಂದು ವೇಳೆ ಪ್ರದರ್ಶನ ನೋಡಲಿಕ್ಕೆ ದೊಡ್ಡ ದೊಡ್ಡ ಜನ VIP ಗಳು ಬಂದರೆ ಚೆನ್ನಾಗಿ ಜ್ಞಾನ ಹೇಳುವಂಥವ್ರನ್ನ ಅಲ್ಲಿ ನೇಮಿಸಬೇಕು. तुम भी समझ सकते हो, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ सब है. ನಿಮಗೂ ಗೊತ್ತಾಗ್ತದೆ ಪ್ರಥಮ ದರ್ಜೆಯ ಪುರುಷಾರ್ಥಿಗಳು, ದ್ವಿತೀಯ ದರ್ಜೆಯ ಪುರುಷಾರ್ಥಿಗಳು, ತೃತೀಯ ದರ್ಜೆಯ ಪುರುಷಾರ್ಥಿಗಳು ಇದ್ದಾರೆ ಅಂತ. वहाँ तो सबकी सर्विस करनी ही है. कोई बड़ा आदमी है तो ज़रूर बड़े आदमी की खातिरी तो सब करते हैं ना. ದೊಡ್ಡ ದೊಡ್ಡ ಜನ ಬಂದಾಗ ಅವರನ್ನು ವಿಶೇಷವಾಗಿ ನೀವು ಗಮನ ಕೊಟ್ಟು ಸೇವೆ ಮಾಡಬೇಕು. बाप अथवा टीचर बच्चों की क्लास में महिमा करते, यह भी सबसे बड़ी खातिरी है. नाम निकालने वाले बच्चों की महिमा अथवा खातिरी की जाती. यह फलाना धनवान है, रिलीजियस माइंडेड है, यह भी खातिरी है ना. अब तुम यह जानते हो ऊंचते ऊंच भगवान है. कहते भी है बरोबर ऊंचते ऊंचे, परंतु फिर बोलो उनकी बायोग्राफी बताओ तो कह देंगे सर्वव्यापी. ಹೇಗೆ ಲೌಕಿಕದಲ್ಲೂ ಸಹ ಗಣ್ಯ ವ್ಯಕ್ತಿಗಳನ್ನು ಮಹಿಮೆ ಮಾಡ್ತಾರೆ, ಗೌರವದಿಂದ ನೋಡ್ತಾರೆ. ಹಾಗೆ ಬಾಬೋರ್ ಮಕ್ಕಳಲ್ಲಿಯೂ ಕೂಡ ನಂಬರ್ 1 ಮಕ್ಕಳಿಗೆ ಬಾಬೋರು ಮಹಿಮೆ ಮಾಡ್ತಾರೆ, ಅವರಿಗೆ ವಿಶೇಷ ಪಾಲನೆ ಕೊಡ್ತಾರೆ. ಹಾಗೆ ನೋಡಿದರೆ ಇಡೀ ಜಗತ್ತಿಗೆ ಗಣ್ಯಾತಿ ಗಣ್ಯ ದೊಡ್ಡಾತಿ ದೊಡ್ಡ ವ್ಯಕ್ತಿ ಅಂದರೆ ಪರಮಾತ್ಮ. ಅವನ ಸಮಾನ ಉನ್ನತ ಸ್ಥಾನದಲ್ಲಿ ಇರೋರು ಯಾರೂ ಇಲ್ಲ. ಆದರೆ ಅವನ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ಸರ್ವೋನ್ನತ ಸ್ಥಾನದಲ್ಲಿ ಇದ್ದಾನೆ, ಸರ್ವೋಚ್ಚ ಆಗಿದ್ದಾನೆ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಅವನ ಪರಿಚಯ ಕೇಳಿದರೆ ಹೇಳ್ತಾರೆ ಸರ್ವವ್ಯಾಪಿ ಅಂತ. ಬಸ್ ಏಕ್ದಮ್ ನೀಚೆ ಕರ್ ದೇತೆ. तुम समझा सकते हो सबसे ऊंचते ऊंच है भगवान. वह मूल वतनवासी सूक्ष्म वतन में है देवताएं. यहाँ रहते हैं मनुष्य, तो वह ऊंचते ऊंच भगवान निराकार ठहरा. ಆಗ ನೀವು ತಿಳಿಸ್ರಿ, ಎಲ್ಲರಕ್ಕಿಂತ ಮೇಲೆ ಮೂಲ ವತನದಲ್ಲಿ ಇರೋನು ನಿರಾಕಾರ ಪರಮಾತ್ಮ. ಸೂಕ್ಷ್ಮ ವತನದಲ್ಲಿ ಇರೋರು ಸೂಕ್ಷ್ಮ ದೇಹಧಾರಿ ದೇವತೆಗಳು ಮತ್ತು ಈ ಸ್ಥೂಲ ವತನದಲ್ಲಿ ಇರುವಂಥವರು ದೇಹಧಾರಿ ಮನುಷ್ಯರು ಅಂತ. ಅಭಿ ತುಮ್ ಜಾನ್ತೆ ಹೋ हम जो हीरे मिसल थे सो फिर कौड़ी मिसल बन पड़े. फिर भगवान को अपने से भी ಜಾಸ್ತಿ नीचे ले गए. ವಜ್ರ ಸಮಾನ ಆದಂಥವರು ನಾವು ಈಗ ಕೌಡೆ ಸಮಾನ ಆಗಿದ್ದೇವೆ. ಆದರೆ ಪರಮಾತ್ಮನಿಗೆ ಮಾತ್ರ ನಮಗಿಂತ ಕನಿಷ್ಠ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೇವೆ. ಸರ್ವವ್ಯಾಪಿ ಅಂತ ಹೇಳುವುದು ಅಂದರೆ ಕೌಡೆಗಿಂತನೂ ಕಡಿಮೆ ಆಯಿತು. ಪಹಚಾನ್ತೆ ಹಿ ನಹಿ, भारतवासियों को ही पहचान मिलती है, फिर पहचान कम हो जाती. अभी तुम बाप की पहचान सबको देते जाते हो. ಬಾಬಾ ಹೇಳ್ತಾರೆ, ಭಾರತವಾಸಿಗಳಿಗೆ ಮೊದಲು ಪರಮಾತ್ಮನ ಪರಿಚಯ ಸಿಗ್ತದೆ. ಅವರೇ ಮೊದಲು ಆ ತಂದೆಗೆ ಮರೀತಾರೆ, ಮತ್ತೆ ಬಂದು ಅವರೇ ತಂದೆಯನ್ನು ಗುರುತಿಸ್ತಾರೆ. ಈಗ ನೀವು ತಂದೆಯನ್ನು ಗುರುತಿಸಿ ಅವರ ಪರಿಚಯವನ್ನು ಕೇಳಿ ಎಲ್ಲರಿಗೂ ಅವನ ಪರಿಚಯ ತಿಳಿಸ್ತಾ ಇದ್ದೀರಿ. ढेरों को बाप की पहचान मिलेगी. तुम्हारा मुख्य चित्र है ही यह त्रिमूर्ति ಗೋಲಾ और झाड़. ಈಗ ರಾಶಿ ರಾಶಿ ಜನರಿಗೆ ನಿಮ್ಮ ಮೂಲಕ ಪರಮಾತ್ಮನ ಪರಿಚಯ ಸಿಗಲಿದೆ. ನಿಮ್ಮ ಮುಖ್ಯ ಚಿತ್ರ ಆಗಿದೆ ಈ ತ್ರಿಮೂರ್ತಿ, ನಂತರ ಸೃಷ್ಟಿ ನಾಟಕದ ಚಕ್ರ ಮತ್ತು ಕಲ್ಪವೃಕ್ಷ. ಇನ್ಮೆ ಕಿತನಿ ರೋಶನಿ. ಈ 3 ಚಿತ್ರಗಳಲ್ಲಿ ಜ್ಞಾನದ ಬೆಳಕು ತುಂಬಿದೆ ಅಂತ ಹೇಳ್ತಾರೆ ಬಾಬಾ. यह तो कोई भी कहेंगे कि लक्ष्मी नारायण सत्ययुग के मालिक थे. अच्छा, सत्ययुग के आगे क्या था?
यह भी तुम जानते हो। अभी है कलियुग का अंत्य और है भी प्रजा का प्रजा पर राज्य. ಲಕ್ಷ್ಮೀನಾರಾಯಣರ ಬಗ್ಗೆ ಎಲ್ಲರಿಗೂ ಗೊತ್ತು, ಚಿತ್ರನೂ ನೋಡಿರ್ತಾರೆ. ಆದರೆ ಅವರೇ ಸತ್ಯಯುಗದ ಮಾಲೀಕ ಆಗಿದ್ದರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಅದು ತಿಳಿದಿದೆ. ಈಗ ಕಲಿಯುಗದ ಅಂತ್ಯ, ಇಲ್ಲಿ ಪ್ರಜಾರಾಜ್ಯ ನಡೆದಿದೆ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಏಕರಾಜ್ಯ ಅಧಿಕಾರ ಇತ್ತು. अभी राजा ये तो है नहीं. कितना फ़र्क है. सतयुग के आदि में राजाए थे, अभी कलियुग में भी राजाए है, लेकिन पतित है. ಸತ್ಯುಗದಲ್ಲೂ ರಾಜರು ಇದ್ದರು, ಕಲಿಯುಗದಲ್ಲೂ ಕೊನೆವರೆಗೂ ರಾಜರು ಇದ್ದರು. ಆದರೆ ಅವರೆಲ್ಲ ಪತಿತ ರಾಜರು. ದ್ವಾಪರ ಕಲಿಯುಗದಲ್ಲಿ ಇರುವಂಥ ರಾಜರು पतित राजरू. कितना फ़र्क है. सतयुग के राजाए और कलयुग के राजाए. भल कोई वह पावन नहीं है, परंतु कोई पैसा देकर भी टाइटल ले लेते. ಸತ್ಯುಗದ ರಾಜರಿಗೂ ಕಲಿಯುಗದ ರಾಜರಿಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಇಲ್ಲಿ ಕಲಿಯುಗದಲ್ಲಿ ಕೆಲವರು ರಾಜ ಆಗಿರೋದಿಲ್ಲ, ಆದರೆ ಹಣ ಕೊಟ್ಟು ರಾಜ ಎನ್ನುವಂತಹ ಬಿರುದನ್ನು ಪಡ್ಕೊಳ್ತಾರೆ. ಮಹಾರಾಜ ತೋ ಕೋಯಿ ಹೈ ನೈ, ಟೈಟಲ್ ಖರೀದ ಲೇತೆ. ಜೈಸೆ ಪಟಿಯಾಲಾ ಕಾ ಮಹಾರಾಜ, ಜೋಧ್ಪುರ್ ಬಿಕಾನೇರ್ ಕಾ ಮಹಾರಾಜ, ನಾಮ್ ತೋ ಲೇ ಲೇತೆ. ಸಣ್ಣ ಸಣ್ಣ ರಾಜ್ಯದಲ್ಲಿ ಇರುವಂಥವರು ದೊಡ್ಡ ದೊಡ್ಡ ರಾಜರಿಗೆ ಹಣ ಕೊಟ್ಟು ತಮಗೂ ಕೂಡ ರಾಜ ಎನ್ನುವಂತಹ ಬಿರುದನ್ನು ಪಡ್ಕೊಳ್ತಾರೆ. ರಾಜನ ಪದವಿಯನ್ನು ಖರೀದಿ ಮಾಡ್ತಾರೆ. ಪಹಲೆ ಪವಿತ್ರ ಮಹಾರಾಜಾಯೇ ಥೆ, ಅಭಿ ಹೈ ಅಪವಿತ್ರ. राजा महाराजा अक्षर चला आता है. इन लक्ष्मी नारायण के लिए कहेंगे यह सतयुग के मालिक थे. किसने राज्य लिया? अभी तुम जानते हो राजाई ಸ್ಥಾಪನಾ कैसे होती. ಬಾಬಾ ಹೇಳ್ತಾರೆ, ಸತ್ಯತ್ರೇತಾಯುಗದ ರಾಜ್ಯ ಏನಿತ್ತು ಅದನ್ನು ಯಾರು ತಗೊಂಡ್ರು, ಯಾರು ಕಸ್ಕೊಂಡ್ರು, ಮತ್ತು ಅಂತಹ ರಾಜ್ಯದ ಸ್ಥಾಪನೆ ಹೇಗೆ ಆಗ್ತದೆ. बाप कहते मैं तुमको अभी पढ़ाता हूँ 21 जन्मों के लिए. वह तो पढ़कर इसी जन्म में ही बैरिस्टर आदि बनते. तुम यहाँ पढ़कर भविष्य में महाराजा महारानी बनते हो. ಪರಮಾತ್ಮ ಹೇಳ್ತಾನೆ, ಈಗ ನಾನು ನಿಮಗೆ ಓದಿಸ್ತಾ ಇದ್ದೀನಿ. ಈ ಶಿಕ್ಷಣ ಅಥವಾ ವಿದ್ಯೆಯ ಆಧಾರದಿಂದ ನೀವು 21 ಜನ್ಮಕ್ಕೆ ರಾಜರಾಗ್ತೀರಿ, ವಿಶ್ವದ ಮಾಲೀಕರಾಗ್ತೀರಿ. ड्रामा प्लान अनुसार नई दुनिया की स्थापना हो रही. अभी है पुरानी दुनिया. बल कितने भी अच्छे अच्छे बड़े महल है, परंतु हीरे जवाहरतों के महल तो बनाने की कोई में ताकत नहीं. सतयुग में यह सब हीरे जवाहरतों के महल बनाने में कोई देरी थोड़ी ही लगती. ಬಾಬಾ ಹೇಳ್ತಾರೆ, ಮೊದಲಿನ ರಾಜರ ಹತ್ತಿರ ರತ್ನಜಡಿತವಾದಂಥ ಅರಮನೆಗಳಿದ್ದವು. ಈಗಿನವರ ಹತ್ತಿರ ಅಂಥ ಅರಮನೆಗಳು ಇಲ್ಲ. ಪುನಃ ವಿಜ್ಞಾನಿಗಳೆಲ್ಲರೂ ಸಹ ಈ ಜ್ಞಾನದ ಸಂಪರ್ಕದಲ್ಲಿ ಬಂದು ಅಂತಹ ಅರಮನೆಗಳನ್ನು ತಯಾರು ಮಾಡ್ತಾರೆ. यहाँ भी अर्थक्वेक आदि होती है तो बहुत कारीगर लगा देते. 1-2 वर्ष में सारा शहर खड़ा कर देते. नई दहली बनाने में करके 8-10 वर्ष लगे होंगे, परंतु यहाँ के लेबर और वहाँ के लेबर्स में फ़र्क रहता है. ಇಲ್ಲಿ ಹೇಗೆ ಭೂಕಂಪ ಆದ ನಂತರ ಬಹಳ ಜನ ಸೇವಕರನ್ನು ನೇಮಿಸಿ ಮತ್ತೆ ಆ ಸ್ಥಾನವನ್ನು ಪುನಃ ಅದೇ ರೀತಿಯಲ್ಲಿ ಕಟ್ತಾರೆ. ನೋಡಿ, ಹೊಸ ದೆಹಲಿಯ ನಿರ್ಮಾಣ ಮಾಡಲಿಕ್ಕೆ 8-10 ವರ್ಷಗಳ ಸಮಯ
ಬೇಕಾಯಿತು. ಆದರೆ ಸತ್ಯಯುಗದ ನಿರ್ಮಾಣಕ್ಕೆ ಅಷ್ಟು ಸಮಯ ಬೇಕಿಲ್ಲ. आजकल तो नई नई इन्वेंशन भी निकालते रहते. मकान बनाने की साइंस का भी जोर है. सब कुछ तैयार मिलता है. ಆದರೆ ಇತ್ತೀಚೆಗೆ ಕಟ್ಟಡಗಳನ್ನು ಬೇಗ ಬೇಗ ತಯಾರು ಮಾಡ್ತಿದ್ದಾರೆ. झट फ्लैट तैयार है, बहुत जल्दी जल्दी बनते, तो यह सब वहाँ काम में तो आते हैं ना. यह सब साथ चलने हैं, संस्कार तो रहते हैं ना. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಬೇಗ ಬೇಗ ಮನೆಗಳನ್ನು ಕಟ್ತಾ ಇದ್ದಾರೆ. ಮನೆ ಕಟ್ಟುವಂಥ ವಿಷಯದಲ್ಲೂ ವಿಜ್ಞಾನ ಬಹಳ ಮುಂದೆ ಬರೆದಿದೆ. ಆ ಸಂಸ್ಕಾರಗಳನ್ನು ವಿಜ್ಞಾನಿಗಳು ಸತ್ಯಯುಗಕ್ಕೆ ತೆಗೆದುಕೊಂಡು ಬರ್ತಾರೆ ಮತ್ತು ಅಲ್ಲಿಯೂ ಸಹ ಬಹಳ ಬೇಗ ಬೇಗ ಅರಮನೆಗಳನ್ನು ಕಟ್ತಾರೆ. बाप भी गुड मॉर्निंग कर फिर शिक्षा देते हैं. बच्चे बाप की याद में बैठे हो, चलते फिरते बाप को याद करो, क्योंकि जन्म जन्मांतर का सिर पर बोझा है. ಇಲ್ಲಿ ಸ್ವಯಂ ಶಿಕ್ಷಕನಾದಂತಹ ತಂದೆ ಮಕ್ಕಳಿಗೆ ಸುಪ್ರಭಾತ ಹೇಳಿ ನಂತರ ಶಿಕ್ಷಣ ಕೊಡ್ತಾರೆ. ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡ್ತಿದ್ದೀರಾ? ಓಡಾಡ್ತಾ ನಡೆದಾಡ್ತಾ ಸದಾ ತಂದೆಯನ್ನು ನೆನಪು ಮಾಡಿದರೆ ಮಾತ್ರ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗ್ತವೆ. ಏಕೆಂದರೆ ಅನೇಕ ಜನ್ಮಗಳ ಪಾಪದ ಭಾರ ನಿಮ್ಮ ತಲೆಯ ಮೇಲೆ ಇದೆ. सीढ़ी उतरते उतरते 84 जन्म लेते हैं. अभी फिर एक जन्म में चढ़ती कला होती है. जितना बाप को याद करते रहेंगे उतना खुशी भी होगी. ಏಣಿ ಇಳಿತಾ ಇಳಿತಾ ಈಗ ಕೊನೆ ಜನ್ಮಕ್ಕೆ ಬಂದು ತಲುಪಿದ್ದೇವೆ. ಇಳಿಲಿಕ್ಕೆ 84 ಜನ್ಮಗಳು ಬೇಕು, ಏರಲಿಕ್ಕೆ ಒಂದೇ ಜನ್ಮ ಸಾಕು ಅಂತ ಹೇಳ್ತಾರೆ ಬಾ. ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿ ಇರ್ತೀರಿ ಅಷ್ಟೇ ನಿಮಗೆ ಖುಷಿ ಆಗ್ತದೆ, ತಾಕತ್ ಮಿಲೆ, ಶಕ್ತಿ ಬರ್ತದೆ. ಬಹುತ್ ಬಚ್ಚೆ ಹೇ जिनको आगे नंबर में रखा जाता है, परंतु याद में बिल्कुल रहते नहीं. ಬಾಬಾ ಅನೇಕ ಮಕ್ಕಳನ್ನು ಮುಂದೆ ಇಡ್ತಾರೆ, ಜ್ಞಾನ ಹೇಳೋದ್ರಲ್ಲಿ ಮುಂದಿದ್ದಾರೆ. ಆದರೆ ಬಾಬೋರ್ನ ಅವರು ನೆನಪೇ ಮಾಡ್ತಿಲ್ಲ. ಬಲ್ ಜ್ಞಾನಮೇ ತೀಖೆ ಹೇ ಪರಂತು ಯಾದ ಕಿ ಯಾತ್ರಾ ಹೇ ನೈ. ಅನೇಕ ಮಕ್ಕಳು ಜ್ಞಾನದಲ್ಲಿ ತೀಕ್ಷ್ಣ ಇದ್ದಾರೆ, ಆದರೆ ನೆನಪಿನ ಯಾತ್ರೆಯಲ್ಲಿ ಹಿಂದಿದ್ದಾರೆ. बाप बच्चों की महिमा करते, यह भी नंबर 1 में है तो ज़रूर मेहनत भी करते होंगे ना. तुम हमेशा समझो कि शिव बाबा समझाते हैं तो बुद्धि योग वहाँ लगा रहेगा. ಬ್ರಹ್ಮ ಬಾಬೋರು ನಂಬರ್ 1 ಪಾಸ್ ಆಗ್ತಾರೆ ಅಂದರೆ ಅಷ್ಟೇ ಅವರು ಪರಿಶ್ರಮನೂ ಪಡ್ತಿರ್ಬೋದಲ್ವ. ನೀವು ಬ್ರಹ್ಮನ ಮೂಲಕ ಯಾವುದೇ ಮಾತು ಬಂದರೂ ಸಹ ಅದು ಶಿವ ತಂದೆನೇ ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಬ್ರಹ್ಮ ಮುಖದಿಂದ ಬರುವ ಪ್ರತಿಯೊಂದು ಶಬ್ದವೂ ಕೂಡ ಶಿವಬಾಬಾ ಹೇಳ್ತಿದ್ದಾರೆ ಎನ್ನುವ ಭಾವನೆಯಿಂದ ಕೇಳಬೇಕು. ಮುರಳಿ ಕೇಳುವಾಗ ನಿಮ್ಮ ಬುದ್ಧಿಯೋಗ ಶಿವ ತಂದೆಯ ಕಡೆಗೆ ಇರಬೇಕು.
यह भी सीखता तो होगा ना, फिर भी कहते हैं बाबा को याद करो. ನಿಮ್ಮ ಜೊತೆಗೆ ಈ ಬ್ರಹ್ಮ ಬಾಬವರು ಕೂಡ ಕಲಿತಾ ಇದ್ದಾರೆ. ಅವರು ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಬೇಡಿ, ಶಿವಬಾಬವ್ರನ್ನ ನೆನಪು ಮಾಡಿರಿ. किसको भी समझाने के लिए चित्र है. भगवान कहा ही जाता है निराकार को, वह आकर शरीर धारण करते. एक भगवान के बच्चे सब आत्माएं भाई भाई. ಬಾಬಾ ಹೇಳ್ತಾರೆ, ಪರಮಾತ್ಮ ಅಂದ್ರೇ ನಿರಾಕಾರ. ಅವನು ಬಂದು ದೇಹ ಧರಿಸಿ ಜ್ಞಾನ ತಿಳಿಸ್ಕೊಡ್ತಾನೆ. ನಾವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು, ಸೋದರರಾಗಿದ್ದೇವೆ. ಅಭಿ ಇಸ್ ಶರೀರ್ ಮೇ ವಿರಾಜಮಾನ है, सभी अकाल मूर्ति है. यह अकाल मूरत आत्मा का तख्त है. ನಾವೆಲ್ಲರೂ ಈ ದೇಹದಲ್ಲಿ ವಿರಾಜಮಾನ ಆಗಿದ್ದೇವೆ. ನಮ್ಮ ಮಸ್ತಕನೇ ಆತ್ಮನ ಅಕಾಲ ಸಿಂಹಾಸನ ಆಗಿದೆ. अकाल तख्त और कोई खास चीज़ नहीं, यह तख्त है अकाल मूर्त का. ಅಕಾಲ ಸಿಂಹಾಸನ ಅಂದರೆ ಅದೇನು ಬೇರೆ ಸಿಂಹಾಸನ ಅಲ್ಲ. ಪ್ರತಿಯೊಬ್ಬರ ದೇಹವೇ ಆಯಾ ಆತ್ಮಕ್ಕೆ ಅಕಾಲ ಸಿಂಹಾಸನ ಆಗಿದೆ. भ्रुकुटी के बीच में आत्मा विराजमान है, उसको कहा जाता अकाल तख्त. अकाल तख्त अकाल मूर्त का. आत्माएं सब अकाल है. कितनी सूक्ष्म बातें है. ಬಾಬಾ ಹೇಳ್ತಾರೆ, ಆತ್ಮನೂ ಅಕಾಲ ಮೂರ್ತಿ. ಆ ಆತ್ಮನ ಸ್ಥಳ ಭ್ರುಕುಟಿಯ ಮಧ್ಯ, ಅದುವೇ ಆತ್ಮನ ಅಕಾಲ ಸಿಂಹಾಸನ. बाप तो है निराकार, वह अपना तख्त कहाँ से लाई. बाप कहते मेरा भी यह तख्त है. ಪರಮಾತ್ಮ ತಂದೆಯು ನಿರಾಕಾರ. ಅವನಿಗೆ ತನ್ನದೇ ಆಗಿರುವಂತಹ ಸಿಂಹಾಸನ ಇಲ್ಲ. ಆದ್ದರಿಂದ ಬ್ರಹ್ಮಾರವರ ದೇಹನೇ ಆ ಶಿವನ ಸಿಂಹಾಸನ ಆಗಿದೆ. मैं आकर इस तख्त का लोन लेता हूँ. ब्रह्मा के साधारण बूढ़े तन में अकाल तख्त पर आकर बैठता हूँ. अभी तुम जान गए हो सब आत्माओं का यह तख्त है. ಬ್ರಹ್ಮಾರವರ ಈ ಹಳೆಯ ದೇಹವನ್ನು ನಾನು ಬಾಡಿಗೆಯಾಗಿ ತಗೊಳ್ತೇನೆ. ಇದು ನನ್ನ ಅಕಾಲ ಸಿಂಹಾಸನ ಆಗ್ತದೆ. मनुष्यों की ही बात की जाती है, जानवरों की तो बात नहीं. तुम ही जान गए हो कि हम सब आत्माओं का यह शरीर एक तख्त है. ಬಾಬಾ ಹೇಳ್ತಾರೆ, ನಾವೆಲ್ಲ ಮನುಷ್ಯ ಆತ್ಮರ ಸಿಂಹಾಸನನೇ ನಮ್ಮ ನಮ್ಮ ದೇಹ ಆಗಿದೆ. ಈ ವಿಷಯಗಳು ಮನುಷ್ಯರಿಗೆ ಮಾತ್ರ ಅರ್ಥ ಆಗ್ತವೆ ವಿನಃ ಪಶು ಪ್ರಾಣಿಗಳಿಗೆ ಅರ್ಥ ಆಗೋದಿಲ್ಲ. ಪಹಲೆ ಜೋ ಮನುಷ್ಯ ಜಾನ್ವರ್ ಸೇ ಭಿ ಬದತರ್ ಹೋ ಗಯೆ ವಹ ತೋ ಸುಧರೆ. ಮನುಷ್ಯರು ಏನು ಇವತ್ತು ಪ್ರಾಣಿಗಳಕ್ಕಿಂತ ಕಡೆ ಆಗಿದ್ದಾರೆ, ಆ ಮನುಷ್ಯರು ಮೊದಲು ಸುಧಾರಣೆ ಆಗಬೇಕು. कोई जानवर की बात पूछे, बोलो पहले अपना तो सुधार करो. ಕೆಲವರು ಪ್ರಾಣಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆಗ ಅವರಿಗೆ ಹೇಳಿ, ಮೊದಲು ನೀವು ಸುಧಾರಣೆ ಆಗ್ರಿ, ನಿಮ್ಮ ಸುಧಾರಣೆ ಮಾಡಿಕೊಳ್ಳ್ರಿ, ನಂತರ ಪ್ರಾಣಿಗಳ ವಿಷಯ ನೋಡೋಣ. सतयुग में तो जानवर भी बड़े अच्छे फर्स्ट क्लास होंगे, कीचड़ा आदि कुछ भी नहीं होगा. ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಫಸ್ಟ್ ಕ್ಲಾಸ್ ಇರ್ತವೆ. ಅಲ್ಲಿ ಕಸ ಕೊಳಕು ಏನೂ ಇರೋದಿಲ್ಲ. किंग के महल में कबूतर आदि का कीचड़ा हो तो दंड डाल दे, जरा भी कीचड़ा नहीं. वहाँ बड़ी खबरदारी रहती.
ಇತ್ತೀಚಿನ ರಾಜರ ಅರಮನೆಗಳಲ್ಲಿಯೂ ಕೂಡ ಯಾವ ಪ್ರಾಣಿಗಳು ಹೊಲಸು ಮಾಡ್ತಿರಲಿಲ್ಲ. ಒಂದು ವೇಳೆ ಹೊಲಸು ಮಾಡಿದರೆ ಅಲ್ಲಿ ಕಾಯುವಂಥವ್ರಿಗೆ ಶಿಕ್ಷೆ ಕೊಡಲಾಗ್ತಿತ್ತು. ಪಹರೆ ಪರ್ ರಹತೆ ಕಭಿ ಕೋಯಿ ಜಾನ್ವರ್ ಆದಿ ಅಂದರ್ ಘುಸ್ ನ ಸಕೆ. ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಕಾಯುವಂತಹ ಪಹರೆದಾರರು ಇರ್ತಿದ್ರು. ಯಾರನ್ನೂ ಕೂಡ ಒಳಗೆ ಬಿಡ್ತಿರಲಿಲ್ಲ. लक्ष्मी नारायण के मंदिर में भी कितनी सफाई रहती. शंकर पार्वती के मंदिर में कबूतर दिखाते तो जरूर मंदिर को भी खराब करते होंगे. ರಾಜರ ಅರಮನೆಗಳಲ್ಲಿ ಬಹಳ ಸ್ವಚ್ಛತೆ ಇರ್ತಿತ್ತು. ಹಾಗೆಯೇ ಲಕ್ಷ್ಮೀನಾರಾಯಣರ ಮಂದಿರದಲ್ಲೂ ಕೂಡ ಸ್ವಚ್ಛತೆ ಇರ್ತದೆ. ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳಗಳನ್ನು ತೋರಿಸ್ತಾರೆ. ಪಾರಿವಾಳಗಳು ಬಂದು ಹೊಲಸು ಮಾಡ್ತವೆ. ಶಾಸ್ತ್ರೋ ಮೇ ತೋ ಬಹು ದಂತ ಕಥಾಯೇ ಲಿಖ ದಿಯೆ. ಶಾಸ್ತ್ರಗಳಲ್ಲಿ ಅಂತೂ ಅನೇಕ ರೀತಿಯ ಕಥೆಗಳನ್ನು, ಕಾಲ್ಪನಿಕ ಕಥೆಗಳನ್ನು ಬರೆದಿಟ್ಟಿದ್ದಾರೆ. अब बाप समझाते उनमें भी थोड़े हैं जो धारणा कर सकते, बाकी तो कुछ नहीं समझते. बाप बच्चों को कितना प्यार से समझाते. ಬಾಬಾ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಆದರೆ ಎಲ್ಲರೂ ಒಂದೇ ಥರ ತಿಳ್ಕೊಳ್ಳೋದಿಲ್ಲ. ಎಲ್ಲರಲ್ಲಿ ಒಂದೇ ರೀತಿಯ ಧಾರಣೆನೂ ಆಗೋದಿಲ್ಲ. बाप समझाते बच्चे बहुत बहुत मीठे बनो, मुख से सदैव रत्न निकलते रहे. ಬಾಬಾ ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ಬಹಳ ಬಹಳ ಮಧುರ ಆಗ್ರಿ. ನಿಮ್ಮ ಮುಖದಿಂದ ಸದಾ ರತ್ನಗಳೇ ಬರ್ತಿರಬೇಕು. ತುಮ ಹೋ ರೂಪ ಬಸಂತ್, ತುಮಾರೇ ಮುಖ ಸೆ ಪತ್ಥರ್ ನಹಿ ನಿಕಲ್ನೆ ಚಾಹಿ. ನೀವು ರೂಪ ಬಸಂತ ಆಗಿದ್ದೀರಿ. ನಿಮ್ಮ ಮುಖದಿಂದ ಯಾವತ್ತೂ ಕಲ್ಲುಗಳು ಬರಬಾರದು. ಆತ್ಮ ಕಿ ಹಿ ಮಹಿಮಾ ಹೋತಿ. ಆತ್ಮ ಕಹತಿ ಹೇ ಮೈ ಪ್ರೆಸಿಡೆಂಟ್ ಹೂँ, ಫಲಾನಾ ಹೂँ. ಬಾಬಾ ಹೇಳ್ತಾರೆ, ಆತ್ಮನ ಮಹಿಮೆ ಗುಣಗಳ ಆಧಾರದಿಂದ ಆಗ್ತದೆ. ಸ್ಥಾನಮಾನದ ಆಧಾರದಿಂದ ಆತ್ಮನ ಮಹಿಮೆ ಮಾಡಲಾಗ್ತದೆ. ಆತ್ಮ ಹೇಳ್ತದೆ, ನಾನು ಅಧ್ಯಕ್ಷನಾಗಿದ್ದೀನಿ, ರಾಷ್ಟ್ರಪತಿ ಆಗಿದ್ದೀನಿ. ಮೇರೆ ಶರೀರ್ ಕಾ ನಾಮ್ ಯಹ ಹೇ. ಅಚ್ಚ ಆತ್ಮಾಯೇ ಕಿಸ್ಕೆ ಬಚ್ಚೆ. ಆತ್ಮನೇ ಹೇಳ್ತದೆ, ನನ್ನ ದೇಹದ ಹೆಸರು ಈ ಥರ ಆಗಿದೆ ಅಂತ. ಆತ್ಮಾಯೇ ಏಕ್ ಪರಮಾತ್ಮ ಕೆ ಬಚ್ಚೆ ತೋ ಜರೂರ್ ಉನ್ಸೆ ವರಸಾ ಮಿಲ್ತಾ ಹೋಗ. ಆತ್ಮರು ಒಬ್ಬ ಪರಮಾತ್ಮನ ಮಕ್ಕಳಾಗಿದ್ದಾರೆ. ಎಲ್ಲ ಆತ್ಮರಿಗೆ ಆ ತಂದೆಯಿಂದಲೇ ಆಸ್ತಿ ಸಿಗ್ತದೆ. ವಹ ಫಿರ್ ಸರ್ವವ್ಯಾಪಿ ಕೈಸೆ ಹೋ ಸಕ್ತಾ ಹೈ. ಆ ಸರ್ವಶಕ್ತಿವಂತನಾದ ತಂದೆ, ಸರ್ವರಿಗೂ ಆಸ್ತಿ ಕೊಡುವಂಥ ತಂದೆ, ಅವನು ಹೇಗೆ ಸರ್ವವ್ಯಾಪಿ ಆಗ್ತಾನೆ? ತುಮ್ ಭಿ ಪಹಲೆ ಕುಚ್ ನಹಿ ಜಾನ್ತೆ ಥೆ, ಅಭಿ ಕಿತನಿ ಬುದ್ಧಿ ಖುಲಿ. ನಮಗೂ ಕೂಡ ಮೊದಲು ಏನೂ ಗೊತ್ತಿರಲಿ, ಈಗ ನಮ್ಮ ಬುದ್ಧಿಯೂ ಕೂಡ ತೆರೆದಿದೆ. ತುಮ್ ಕೋಯಿ ಭಿ ಮಂದಿರ್ ಮೇ ಜಾಯೆಂಗೆ ಸಮझेंगे ಯಹ ತೋ ಸಬ್ ಝೂಟೆ ಚಿತ್ರ ಹೈ. ಈಗ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅಲ್ಲಿರುವ ಚಿತ್ರಗಳೆಲ್ಲ ಸುಳ್ಳು ಚಿತ್ರಗಳಾಗಿವೆ ಅಂತ. 10 ಭುಜಾओं वाला हाथी की सूंड वाला कोई ಚಿತ್ರ ಹೋತಾ ಹೈ ಕ್ಯಾ? 10 ಭುಜಗಳ ಉಳ್ಳಂಥ ದೇವಿಯರು, ಆನೆಯ ಸೊಂಡಿಲು ಇರ್ತಕ್ಕಂಥ ಗಣಪತಿ ಇತ್ಯಾದಿ ದೇವತೆಗಳು ಇರ್ತಾರೇನು? ಯಹ ಸಬ್ ಹೈ ಭಕ್ತಿ ಮಾರ್ಗ ಕಿ ಸಾಮಗ್ರಿ. ಇದು ಎಲ್ಲವೂ ಭಕ್ತಿ ಮಾರ್ಗದ ಸಾಮಾನಾಗಿದೆ, ವಸ್ತುಗಳಾಗಿವೆ. ವಾಸ್ತವ ಮೇ ಭಕ್ತಿ ಹೋನಿ ಚಾಹಿಯೇ ಏಕ ಶಿವ ಬಾಬಾ ಕಿ ಜೋ ಸಬ್ ಕಾ ಸದ್ಗತಿ ದಾತಾ ಹೈ. ವಾಸ್ತವಿಕವಾಗಿ ಒಬ್ಬ ಶಿವ ತಂದೆಯ ಭಕ್ತಿ ಮಾತ್ರ ನಡಿಬೇಕಿತ್ತು. ಯಾಕೆ ಅಂದರೆ ಅವನೇ ಸರ್ವರ ಸದ್ಗತಿ ದಾತ ಆಗಿದ್ದಾನೆ.
तुम्हारी बुद्धि में है यह लक्ष्मी नारायण भी 84 जन्म लेते फिर ऊंचते ऊंच बाप आकर सबको सद्ಗತಿ ದೇತೆ. ನಿಮಗೂ ತಿಳಿದಿದೆ ಈ ಲಕ್ಷ್ಮೀನಾರಾಯಣರು ಕೂಡ 84 ಜನ್ಮಗಳಲ್ಲಿ ಬರ್ತಾರೆ. ಕೊನೆಗೆ ಪರಮಾತ್ಮನೇ ಬಂದು ಅವರಿಗೂ ಸದ್ಗತಿ ಕೊಡ್ತಾನೆ. ಉನ್ಸೆ ಬಡಾ ಕೋಯಿ ಹೈ ನಹಿ. यह ज्ञान की बातें तुम्हारे में भी नंबरवार धारण कर सकते. ಪರಮಾತ್ಮನಕ್ಕಿಂತ ದೊಡ್ಡವರು ಮೇಲೆ ಇರೋರು ಯಾರೂ ಇಲ್ಲ. ನಿಮ್ಮಲ್ಲಿಯೂ ಕೂಡ ಈ ವಿಚಾರ ನಂಬರ್ವಾರ್ ಮಕ್ಕಳು ಧಾರಣೆ ಮಾಡ್ತಾರೆ. ಧಾರಣಾ ನಹಿ ಕರ್ ಸಕ್ತೆ ತೋ ಬಾಕಿ ಕ್ಯಾ ಕಾಮ್ ಕೆರೆ. ಮಕ್ಕಳು ನೀವು ಧಾರಣೆನೇ ಮಾಡಿಲ್ಲ ಅಂದರೆ ಮಕ್ಕಳಿಂದ ಯಾವ ಕೆಲಸನೂ ಆಗಲ್ಲ. ಅವ್ರು ಯಾವ ಕೆಲಸಕ್ಕೂ ಬರೋದಿಲ್ಲ. ಕೈ ತೋ ಅಂಧೋಂ ಕಿ ಲಾಠಿ ಬನನೆ ಕೆ ಬದಲೆ ಅಂಧೇ ಬನ್ ಜಾತೆ. ಇನ್ನು ಕೆಲವರು ಕುರುಡರಿಗೆ ಊರುಗೋಲಾಗೋದರ ಬದಲಾಗಿ ತಾವೇ ಕುರುಡರಾಗಿ ಬಿಡ್ತಾರೆ. ಗೌ ಜೋ दूध नहीं देती तो उसे पिंजरपुर में रखते. यह भी ज्ञान का दूध नहीं दे सकते. बहुत है जो कुछ पुरुषार्थ नहीं करते. ಗೋವುಗಳು ಯಾವುದು ಹಾಲು ಕೊಡೋದಿಲ್ಲ, ಯಾವ ಹಸುಗಳು ಹಾಲು ಕೊಡೋದಿಲ್ಲ ಅಂಥ ಹಸುಗಳನ್ನು ಗೋಶಾಲೆಗೆ ಹೋಗಿ ಸೇರಿಸ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿಯೂ ಸಹ ಮಕ್ಕಳು ಜ್ಞಾನದ ಹಾಲನ್ನು ಕೊಡದಿದ್ದರೆ ಅವರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸಮಜ್ತೆ ನಹಿ ಕಿ ಹಮ್ ಕುಚ್ ತೋ ಕಿಸ್ಕಾ ಕಲ್ಯಾಣ ಕರೆ. ಅಪ್ನಿ ತಕ್ದೀರ್ ಕಾ ಖ್ಯಾಲ್ ಹಿ ನಹಿ ರಹತಾ. ಸ್ವಲ್ಪನೂ ಯೋಚನೆನೇ ಮಾಡೋದಿಲ್ಲ ಮಕ್ಕಳು. ನಾವು ಸರ್ವರ ಕಲ್ಯಾಣ ಮಾಡಬೇಕು, ಕೆಲವರದ್ದಾದರೂ ಕಲ್ಯಾಣ ಮಾಡಬೇಕು ಅನ್ನುವ ವಿಚಾರನೆ ಅವರಲ್ಲಿ ಬರೋದಿಲ್ಲ. ಅವರ ಭಾಗ್ಯದಲ್ಲಿನೇ ಆ ಥರ ಇಲ್ದಾಗ ಬಾಬಾ ಹೇಳ್ತಾರೆ ಡ್ರಾಮಾ ಅಥವಾ ತಂದೆ ಆದರೂ ಏನು ಮಾಡಲಿಕ್ಕೆ ಸಾಧ್ಯ. ಬಸ್ ಜೋ ಕುಚ್ ಮಿಲಾ ಸೋ ಅಚ್ಚ ತೋ ಬಾಪ್ ಕಹೆಂಗೆ ಇನ್ಕಿ ತಕ್ದೀರ್ ಮೇ ನಹಿ. ಕೆಲವರು ನಮಗೆ ಎಷ್ಟು ಸಿಗುತ್ತೋ ಅಷ್ಟೇ ಸಾಕು ಅಂತ ಕೂತ್ಕೊಂಡು ಬಿಡ್ತಾರೆ. ಅಂಥವ್ರ ಬಗ್ಗೆ ಬಾಬಾ ಹೇಳ್ತಾರೆ ಅವರ ಭಾಗ್ಯದಲ್ಲಿ ಶ್ರೇಷ್ಠವಾದ ಸ್ಥಾನಮಾನ ಇಲ್ಲ ಅಂತ. ಅಪ್ನಿ ಸದ್ಗತಿ ಕರ್ನೆ ಕಾ ಪುರುಷಾರ್ಥ ತೋ ಕರ್ನಾ ಚಾಹಿಯೆ. ತಮ್ಮ ಸದ್ಗತಿ ಮಾಡಿಕೊಳ್ಳುವಂತಹ ಪುರುಷಾರ್ಥ ಮಕ್ಕಳು ಮಾಡಬೇಕು ತಾನೆ. ದೇಹಿ ಅಭಿಮಾನಿ बनना है. बाप देखो कितना ऊंचा आते कैसे पतित दुनिया पतित शरीर में. ಬಾಬಾ ಹೇಳ್ತಾರೆ ಪರಮಾತ್ಮನಿಗೆ ಸ್ವಲ್ಪನೂ ಅಹಂಕಾರ ಅಭಿಮಾನ ಇಲ್ಲ. ಅವನು ನೋಡಿದರೆ ಎಷ್ಟು ದೊಡ್ಡವನು, ಆದರೆ ಬರುವುದು ಸಾಧಾರಣ ಶರೀರದಲ್ಲಿ, ಪತಿತ ಪ್ರಪಂಚ ಪತಿತ ದೇಹದಲ್ಲಿ ಅವನು ಬರ್ತಾನೆ. उनको बुलाते ही पतित दुनिया में जब रावण बिल्कुल ही भ्रष्ट कर देते हैं तब बाप आकर ಶ್ರೇಷ್ಠ बनाते. ಯಾಕೆಂದರೆ ನಾವು ಅವನನ್ನು ಕರೆದಿದ್ದು ಪತಿತ ಜಗತ್ತಿನಲ್ಲಿ. ರಾವಣ ಯಾವಾಗ ಎಲ್ಲರ ಬುದ್ಧಿಯನ್ನು ಭ್ರಷ್ಟ ಮಾಡ್ತಾನೆ ಆಗಲೇ ಪರಮಾತ್ಮ ಬಂದು ಆತ್ಮರ ಬುದ್ಧಿಯನ್ನು ಶ್ರೇಷ್ಠ ಮಾಡ್ತಾನೆ. जो अच्छा पुरुषार्थ करते हैं वह राजा रानी बन जाते. जो पुरुषार्थ नहीं करते वह गरीब बन जाते. ಯಾರು ಒಳ್ಳೆ ಪುರುಷಾರ್ಥ ಮಾಡ್ತಾರೋ ಅವರು ರಾಜ ರಾಣಿ ಆಗ್ತಾರೆ. ಯಾರು ಪುರುಷಾರ್ಥನೇ ಮಾಡೋದಿಲ್ಲ ಅವರು ಬಡವರಾಗ್ತಾರೆ. ತಕ್ದೀರ್ ಮೇ ನಹಿ ಹೈ ತೋ ತದ್ಬೀರ್ ಕರ್ ನಹಿ ಸಕ್ತೆ. ಕೋಯಿ ತೋ ಬಹುತ್ ಅಚ್ಚಿ ತಕ್ದೀರ್ ಬನಾ ಲೇತೆ. ಯಾರ ಭಾಗ್ಯದಲ್ಲಿನೇ ದೊಡ್ಡ ಪದವಿ ಇರೋದಿಲ್ಲ ಅವರು ಪುರುಷಾರ್ಥ ಅಥವಾ ಪ್ರಯತ್ನನೂ ಮಾಡೋದಿಲ್ಲ. ಹರೇಕ್ ಅಪ್ನೆ ಕೋ ದೇಖ್ ಸಕ್ತೆ कि हम क्या सर्विस करते. कोई तो अपनी बहुत अच्छी तकदीर बना लेते. ಕೆಲವರು ಬಹಳ ಚೆನ್ನಾಗಿ ತಮ್ಮ ಭಾಗ್ಯವನ್ನು ಇಲ್ಲಿ ರೂಪಿಸ್ಕೊಳ್ತಾರೆ, ಕೆಲವರು ರೂಪಿಸಿಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರು
ತಮಗೆ ತಾವೇ ನೋಡ್ಕೋಬೇಕು ಅವರು ಎಷ್ಟು ಸೇವೆ ಮಾಡ್ತಿದ್ದಾರೆ ಅಂತ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗಾಗಿ मुख्यांशಗಳು. रूप बसंत बन मुख से सदैव रत्न निकालने. बहुत बहुत मीठा बनना है. कभी भी पत्थर नहीं निकालना है. ರೂಪ ಬಸಂತ ಆಗಿ ಮುಖದಿಂದ ರತ್ನಗಳನ್ನೇ ಕೊಡಬೇಕು. ಬಹಳ ಬಹಳ ಮಧುರ ಆಗಬೇಕು. ಯಾವತ್ತೂ ಮುಖದಿಂದ ಕಲ್ಲುಗಳನ್ನು ಕೊಡಬಾರದು, ಅಂದರೆ ಕಟು ವಚನಗಳನ್ನು ಆಡಬಾರದು. ಎರಡನೇ, ज्ञान और योग में तीखा बन अपना और दूसरों का कल्याण करना है. अपनी ऊंच तकदीर बनाने का पुरुषार्थ करना है. अंधों की लाठी बनना है. ಜ್ಞಾನ ಯೋಗದಲ್ಲಿ ತೀಕ್ಷ್ಣತೆಯಿಂದ ಮುಂದೆ ಹೋಗಬೇಕು. ತಮ್ಮ ಜೊತೆಗೆ ಅನ್ಯರ ಕಲ್ಯಾಣ ಮಾಡಬೇಕು. ತಮ್ಮ ಭಾಗ್ಯವನ್ನು ಉನ್ನತ ಭಾಗ್ಯವನ್ನಾಗಿ ಮಾಡಿಕೊಳ್ಳಬೇಕು. ಕುರುಡರ ಊರುಗೋಲಾಗಿ ಮಾರ್ಗದರ್ಶನ ಮಾಡಬೇಕು. वरदान. त्रिस्मृति स्वरूप का तिलक धारण करने वाले संपूर्ण विजयी भव. ಮೂರು ಸ್ವರೂಪದ ತಿಲಕವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಜಯೀ ಆತ್ಮ ಭವ. स्वयं की स्मृति, बाप की स्मृति और ड्रामा के नॉलेज की स्मृति. इन्हीं तीन स्मृतियों में सारे ज्ञान का विस्तार समाया हुआ. ಸ್ವಯಂವಿನ ಸ್ಮೃತಿ, ತಂದೆಯ ಸ್ಮೃತಿ ಮತ್ತು ನಾಟಕದ ಸ್ಮೃತಿ. ಈ ಮೂರು ಸ್ಮೃತಿಗಳಲ್ಲಿ ಇಡೀ ಜ್ಞಾನದ ವಿಸ್ತಾರನೆ समावेश आಗಿದೆ. नॉलेज के वृक्ष की यह तीन स्मृतियाँ हैं. ಜ್ಞಾನವೆಂಬ ವೃಕ್ಷದಲ್ಲಿ ಈ ಮೂರು ಟೊಂಗೆಗಳಿವೆ. ಮೂರು ಸ್ಮೃತಿಗಳು ಅಂದರೆ ಮೂರು ಶಾಖೆಗಳು. जैसे वृक्ष का पहले बीज होता है, उस बीज द्वारा दो पत्ते निकलते, फिर वृक्ष का विस्तार होता है. ऐसे मुख्य है बीज, बाप की स्मृति, फिर दो पत्ते अर्थात आत्मा और ड्रामा की सारी नॉलेज. ಹೇಗೆ ವೃಕ್ಷದಲ್ಲಿ ಮೊದಲು ಬೀಜ ಇರ್ತದೆ, ನಂತರ ಎರಡು ಎಲೆಗಳು ಹುಟ್ಕೊಳ್ತವೆ, ನಂತರ ವೃಕ್ಷದ ವಿಸ್ತಾರ ಆಗ್ತದೆ. ಹಾಗೆಯೇ ಬೀಜ ತಂದೆಯ ಸ್ಮೃತಿಯೇ ಬೀಜ ಆಗಿದೆ. ಎರಡು ಎಲೆಗಳು ಅಂದರೆ ಆತ್ಮ ಮತ್ತು ನಾಟಕದ ಸಂಪೂರ್ಣ ಜ್ಞಾನ ಆಗಿದೆ. इन तीन स्मृतियों को धारण करने वाले स्मृति भव व संपूर्ण विजयी भव के वरदानी बन जाते. ಈ ಮೂರು ಸ್ಮೃತಿಗಳನ್ನು ಧಾರಣೆ ಮಾಡಿಕೊಳ್ಳುವಂಥವರು ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯೀ ಭವದ ವರದಾನಿ ಆಗಿಬಿಡ್ತಾರೆ. श्लोगन. प्राप्तियों को सदा सामने रखो तो कमजोरियाँ सहज समाप्त हो जाएगी. ತಂದೆಯಿಂದ ಆಗುತ್ತಿರುವ ಪ್ರಾಪ್ತಿಗಳನ್ನು ಸದಾ ಮುಂದೆ ಇಟ್ಕೊಳ್ಳಿ, ಆಗ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗುವುದು. ಅವ್ಯಕ್ತ ಇಶಾರೆ, ಅವ್ಯಕ್ತ ಸೂಚನೆ. कंबाइंड रूप की स्मृति से सदा विजयी बनो. ಸಂಯುಕ್ತ ರೂಪದ ಸ್ಮೃತಿಯಿಂದ ಸದಾ ವಿಜಯी ಆಗಿರಿ. संगम युग पर ब्रह्मा कुमार ब्रह्मा कुमारी अकेले नहीं हो सकते.
सिर्फ बाप के साथ का अनुभव, ಕಂಬೈನ್ಡ್ಪನ್ का ಅನುಭವ ಇಮರ್ಜ್ ಕರೋ. ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರಿಯರು ಒಂಟಿಯಾಗಿ ಇರಬಾರದು. ಸದಾ ತಂದೆಯ ಸಂಗದ ಅನುಭವ, ಸಂಯುಕ್ತ ಸ್ವರೂಪದ ಅನುಭವ ಇಮರ್ಜ್ ಮಾಡಿಕೊಳ್ಳಿರಿ. ऐसे नहीं कि बाप तो है ही मेरा, साथ है ही नहीं. साथ का प्रैक्टिकल अनुभव ಇಮರ್ಜ್. ಹೀಗಲ್ಲ, ತಂದೆ ನನ್ನ ಜೊತೆಗೇ ಇದ್ದಾರೆ, ನಾನು ತಂದೆಯ ಜೊತೆಗೇ ಇದ್ದೀನಿ ಅಂತ ಬರೇ ಹೇಳೋದಲ್ಲ, ಆದರೆ ತಂದೆಯ ಸಂಗದ ಪ್ರತ್ಯಕ್ಷ ಅನುಭವ ನಿಮ್ಮಲ್ಲಿ ಇಮರ್ಜ್ ಆಗಬೇಕು. तो यह माया का वार नहीं होगा. ಮಾಯಾ ಹಾರ್ ಖಾ ಲೇಗಿ. ಆಗ ಮಾಯೆ ನಿಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ, ಆದರೆ ಅದು ಸೋಲ್ತದೆ, ನೀವೇ ವಿಜಯಿ ಆಗ್ತೀರಿ. ಸಿರ್ಫ घबराओ नहीं, क्या हो गया, हिम्मत रखो. बाप के साथ को स्मृति में रखो तो विजय आपका जन्म सिद्ध अधिकार है. ಹೆದರಬೇಡಿ, ಇದೇನಾಯಿತು ಹೇಗೆ ಆಯಿತು ಅಂತ ಭಯ ಪಡಬೇಡಿ. ಧೈರ್ಯದಿಂದ ತಂದೆಯ ಜೊತೆ ಅಥವಾ ಸಂಘದ ಅನುಭವ ಮಾಡ್ತಾ, ತಂದೆ ಜೊತೆಯಲ್ಲಿ ಇದ್ದಾರೆ ಎಂಬ ಸ್ಮೃತಿಯಿಂದ ವಿಜಯಶಾಲಿಗಳಾಗ್ರಿ. ವಿಜಯ ನಿಮಗೆ ತಂದೆ ಕೊಟ್ಟಂತಹ ಜನ್ಮಸಿದ್ಧ ಅಧಿಕಾರ ಆಗಿದೆ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ, ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು, ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ, ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ
ತೂಗುತ್ತಿದೆ ಮನದಂಗಳದಿ ನಿನ್ನ ನೆನಪಿನ ಉಯ್ಯಾಲೆ. ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ, ಮೌನವು ನೀನೆ, ಜ್ಞಾನವು ನೀನೆ, ಮೌನವು ನೀನೆ,
ಜ್ಯೋತಿಯು ನೀನೆ ಬೆಳಕು ನೀನೆ ಸಕಲವು ಎನಗೆ ಬಾಬಾ